ಗುರು ನಮ್ಮ ಮಾನ್ಸ್ಟರ್ ಫಿಶಸ್ ಟ್ಯಾಂಕಿಗೆ ಹೊಸದಾಗಿ ಫಿಶಸ್ನೆಲ್ಲ ತಂದಿದ್ದೀನಿ ಇವತ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ಗುರು ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೊಸ ಮಾನ್ಸ್ಟರ್ ಫಿಶಸ್ ನ ತಂದಿದ್ದೀನಿ. ಯಾವ ಫಿಶ್ ಏನು ಎಲ್ಲದನ್ನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಗಿವ್ ವಿನ್ನರ್ ಯಾರಂತ ಹೇಳಿ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸಿರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ತನಕ ನೋಡಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಗುರು ನೀವೀಗ ನೋಡ್ತಾ ಇರ್ಬೋದು, ನಮ್ದು ಹೊಸ ಮಾನ್ಸ್ಟರ್ ಫಿಶಸ್ ಗಳಿದೆ. ಇದನ್ನ ನಮ್ದು ಮಾನ್ಸ್ಟರ್ ಫಿಶಸ್ ಟ್ಯಾಂಕಿಗೆ ಬಿಡಕ್ ಅಂತ ಹೇಳಿ ತಗೊಂಡ್ಬಂದಿದ್ದೀನಿ. ನಮ್ಮ ಚಾನಲ್ ಅಲ್ಲಿ 2K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಕ್ಕೆ ಹೊಸ ಪೆಟ್ ಕೂಡ ತರ್ತಾ ಇದ್ದೀನಿ. ಅದು ಯಾವ್ದು ಅಂತ ಹೇಳಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಗುರು ಹಳೆ ವಿಡಿಯೋದಲ್ಲಿ ಹೇಳಿದಾಗೆ ಹೊಸ ಪೆಟ್ ನ ತರೋಣ ಅಂತ ಹೇಳಿದ್ದೆ, ಬಟ್ ಈ ಸರಿನು ಫಿಶಸ್ ನೇ ತಗೊಂಡ್ಬಂದಿದ್ದೀನಿ. ಜನ್ಮಕ್ಕೆ ಹೋಗೋ. ಹಾಗಾದ್ರೆ ಹೊಸ ಪೆಟ್ ಯಾಕೆ ತರಲಿಲ್ಲ, ಏನಾಯ್ತು ಎಲ್ಲದನ್ನು ತಿಳಿಸ್ತೀನಿ. ಸದ್ಯಕ್ಕೆ ಈ ಫಿಶಸ್ ನ ವಾಟರ್ ಟೆಂಪರೇಚರ್ ಎಲ್ಲ ಸೆಟ್ ಆಗ್ಲಿ ಅಂತ ಹೇಳಿ ಈ ಒಂದು ಟ್ಯಾಂಕಿಗೆ ಬಿಟ್ಟಿರೋಣ. ಆಮೇಲೆ ಒಂದು 10 ಮಿನಿಟ್ಸ್ ಅದ್ರ ಮೇಲೆ ಫಿಶಸ್ ನ ರಿಲೀಸ್ ಮಾಡಿದ್ರಾಯ್ತು. 2000 years later. ಗುರು ಹಾಗಿದ್ರೆ ಈಗ ವಾಟರ್ ಟೆಂಪರೇಚರ್ ಎಲ್ಲ ಸೆಟ್ ಆಗಿದೆ. ಈಗ ಇದನ್ನ ಓಪನ್ ಮಾಡಿ ರಿಲೀಸ್ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಹೊಸ ಪೆಟ್ ನ ತರ್ತೀನಿ ಅಂತ ಹೇಳಿದ್ದೆ. ಯಾಕೆ ತರಲಿಲ್ಲ ಅಂದ್ರೆ, ನಾನು ಹ್ಯಾಮ್ಸ್ಟರ್ ತರೋಣ ಅಂತ ಹೇಳಿ ಪ್ಲಾನ್ ಹಾಕಿದ್ದೆ. ಹಾಗೆ ನನ್ಗೊಬ್ರು ಬ್ರೀಡರ್ ಕೂಡ ಕಾಂಟ್ಯಾಕ್ಟ್ ಆಗಿದ್ರು ಬೆಂಗಳೂರಿಂದ. ಅವರು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಅಮೌಂಟ್ ಎಲ್ಲ ಹಾಕಿದ್ದೆ. ಅದಾದ್ರ ಮೇಲೆ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಕ್ ಆಗಿಲ್ಲ. ಯಾವ ಬಸ್ಸಿನವ್ರು ಕೂಡ ಒಪ್ಕೊಂಡಿಲ್ಲ ಅವರಿಗೆ ಹ್ಯಾಮ್ಸ್ಟರ್ ನ ಕಳ್ಸೋದಕ್ಕೆ. ಅದಾದ್ರ ಮೇಲೆ ಅವ್ರು ಸುಮಾರು ದಿನ ಟ್ರೈ ಮಾಡಿದ್ರು ಬೇರೆ ಯಾವ್ದಾದ್ರು ತರ ಕಳ್ಸೋದಕ್ಕೆ, ಬಟ್ ಅವ್ರಿಗೆ ಆಗಿಲ್ಲ ಕಳ್ಸೋದಕ್ಕೆ. ಆಮೇಲೆ ಅವ್ರ ಅಮೌಂಟ್ ಕೂಡ ರಿಟರ್ನ್ ಮಾಡಿದ್ದಾರೆ. ಇನ್ನು 2K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಕ್ಕೆ ಹೊಸ ಪೆಟ್ ನ ತರ್ತೀನಿ ಅಂತ ಹೇಳಿದ್ದೆ. ಆ ಪೆಟ್ ತರಕ್ ಆಗಿಲ್ಲ, ಆದ್ರಿಂದ ಈ ಒಂದು ಫಿಶಸ್ ನ ತಗೊಂಡ್ಬಂದಿದ್ದೀನಿ. ಹಾಗೆ ನಿಮ್ಗೆ ಏನಾದ್ರು ಬೆಂಗಳೂರಲ್ಲಿ ಒಳ್ಳೆ ಹ್ಯಾಮ್ಸ್ಟರ್ ನ ಹುಡುಕ್ತಿದ್ದೀರಾ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ, ನಾನು ಆ ಬ್ರೀಡರ್ ನಂಬರ್ ನ ಕಳಿಸ್ತೀನಿ. ನೀವು ಅವ್ರ ಹತ್ರ ಪರ್ಚೇಸ್ ಮಾಡಬಹುದು. ಒಳ್ಳೆ ಕ್ವಾಲಿಟಿ ಹಾಗೆ ಚೆನ್ನಾಗಿರೋ ಹ್ಯಾಮ್ಸ್ಟರ್ ಅವ್ರ ಹತ್ರ ಸಿಗುತ್ತೆ. ಗುರು ನೀವೀಗ ನೋಡ್ತಾ ಇರ್ಬೋದು, ಓಪನ್ ಮಾಡಿ ಆಗಿದೆ. ನಮ್ ಫಿಶಸ್ ನೋಡಕ್ ಈ ರೀತಿ ಇದೆ. ಇದು ನಮ್ದು ಹೊಸ ಮಾನ್ಸ್ಟರ್ ಫಿಶಸ್. ಇದ್ರ ಹೆಸರು ಪಾಕು ಅಂತ ಹೇಳಿ ಕರೀತಾರೆ. ಇನ್ನ ಕೆಲವೊಂದ್ ಜನ ಪಿರಾನ ಅಂತ ಹೇಳಿ ಕೂಡ ಕರೀತಾರೆ. ಈ ಒಂದು ಫಿಶಸ್ ನ ನಾನು ಈ ಒಂದು ಟ್ಯಾಂಕಿಗೆ ಬಿಡಕ್ ಅಂತ ಹೇಳಿ ತಗೊಂಡ್ಬಂದಿದ್ದೀನಿ. ಈಗ ಈ ಫಿಶಸ್ ನೆಲ್ಲ ಹಿಡಿದು ರಿಲೀಸ್ ಮಾಡೋಣ. ಈಗ ಮೊದಲನೇದು ಹಿಡಿದಿದ್ದೀವಿ. ನೀವೀಗ ನೋಡ್ತಾ ಇರ್ಬೋದು, ಕಲರೇಷನ್ ಎಲ್ಲ ಸಖತ್ತಾಗಿದೆ ಅಂತ ಹೇಳಿ. ಇದು ದೊಡ್ಡ ಆಗ್ತಾ ಆಗ್ತಾ ಇನ್ನು ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ. ಬಿದ್ದೋಯ್ತು. ನೋಡ್ತಾ ಇರ್ಬೋದು ನೀವು, ಕಲರೇಷನ್ ಎಲ್ಲ ಫುಲ್ಲು ಕೆಳಗಡೆ ಟೈಲಲ್ಲೆಲ್ಲ ಸ್ವಲ್ಪ ರೆಡ್ ಮಾರ್ಕ್ ಇದೆ. ಹಾಗೆ ಬಾಟಮ್ ಅಲ್ಲಿ ಸ್ವಲ್ಪ ರೆಡ್ ಕಲರೇ ಬರುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಇದೆ. ಹೋಯ್ತು. ಹಾಗೆ ಇನ್ನೊಂದನ್ನು ಹಿಡಿದು ಈಗ ರಿಲೀಸ್ ಮಾಡೋಣ. ಗುರು ಈಗ ಹೊಸ ಫಿಶಸ್ ನೆಲ್ಲ ರಿಲೀಸ್ ಮಾಡಿ ಆಗಿದೆ. ಈಗ ಸದ್ಯಕ್ಕೆ ಗಿವ್ ಅವೇ ಕಡೆ ಹೋಗೋಣ. ಯಾರು ವಿನ್ನರ್ ಅಂತ ಹೇಳಿ ಈಗ ನೋಡೋಣ. ಗುರು ಹಾಗಿದ್ರೆ ನೀವೀಗ ನೋಡ್ತಾ ಇರ್ಬೋದು, ನಾನು ನನ್ನ ಮೊಬೈಲ್ ಇಂದು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ. ಹಾಗೆ ಡೇಟ್ ಕೂಡ ನೋಡ್ತಾ ಇರ್ಬೋದು, 26 ಏಪ್ರಿಲ್. ಇದೇ ಡೇಟಿನ ನಾನು ಲಾಸ್ಟ್ ಅಂತ ಹೇಳಿದ್ದೆ. ಹಾಗೆ ಇವತ್ತು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಗೂಗಲ್ಗೆ ಹೋಗಿ ಯೂಟ್ಯೂಬ್ ಕಮೆಂಟ್ ಪಿಕ್ಕರ್ ಅಂತ ಹೇಳಿ ಸರ್ಚ್ ಮಾಡಬೇಕು. ಇಲ್ಲಿ ಫಸ್ಟಿಗೆ ಇದನ್ನೇ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಹಾಗೆ ನೀವೀಗ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗಿದೆ. ಇದರಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಯೂಟ್ಯೂಬ್ ಇಂದ ಲಿಂಕ್ ನ ಹಾಕಕ್ಕೆ ಹೇಳ್ತಾ ಇದೆ. ನಾನೀಗ ಸದ್ಯಕ್ಕೆ ಯಾವ ವಿಡಿಯೋದಲ್ಲಿ ಗಿವ್ ಅವೇ ಅನೌನ್ಸ್ಮೆಂಟ್ ಮಾಡಿದ್ದೆಲ್ಲ ಅದ್ರದ್ದು ಲಿಂಕ್ ಅನ್ನ ಕಾಪಿ ಮಾಡಿ ಈ ವೆಬ್ಸೈಟ್ ಅಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಲಿಂಕ್ ನೆಲ್ಲ ಹಾಕಿ ಆಗಿದೆ. ಹಾಗೆ ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ. ಇದರಲ್ಲಿ ನಾನು ಫಿಲ್ಟರ್ ಡೂಪ್ಲಿಕೇಟ್ ಕಮೆಂಟ್ಸ್ ನ ಕೊಡ್ತಾ ಇದ್ದೀನಿ. ಅಂದ್ರೆ ಸುಮಾರು ಸರಿ ಕಮೆಂಟ್ ಮಾಡಿರ್ತಾರಲ್ಲ ಒಂದೇ ವಿಡಿಯೋದಲ್ಲಿ, ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಹಾಗೆ ಅದಾದ್ರ ಮೇಲೆ ಕೆಳಗಡೆ ಇನ್ನು ಡ್ಯೂರೇಷನ್ ಸೆಕೆಂಡ್ ಇದೆ. ಅಂದ್ರೆ ಎಷ್ಟೊತ್ತು ಅದ್ರ ಮೇಲೆ ಗಿವ್ ಅವೇ ವಿನ್ನರ್ ನ ತೋರಿಸ್ಬೇಕಂತ ಹೇಳಿದೆ. ಇದಕ್ಕೆ ನಾನು 5 ಸೆಕೆಂಡ್ ನ ಕೊಡ್ತಾ ಇದ್ದೀನಿ. ಹಾಗೆ ಇನ್ನು ಕೆಳಗಡೆ ಹೋದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಲೆಕ್ಕನ ಕೇಳುತ್ತೆ ನಮಗೆ ಸರಿಯಾಗಿ ಮಾಡಕ್ಕೆ. 7+2 ಇದೆ, 9 ಆನ್ಸರ್. ಇದನ್ನ ಹಾಕ್ತಾ ಇದ್ದೀನಿ. ಹಾಗೆ ಇದಿಷ್ಟು ಹಾಕಿ ಅದ್ರ ಮೇಲೆ ಏನೇನು ಆಪ್ಷನ್ಸ್ ಉಳಿದಿಲ್ಲ. ಈಗ ಗೆಟ್ ಯೂಟ್ಯೂಬ್ ಕಮೆಂಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಗುರು ಹಾಗಿದ್ರೆ ನೀವೀಗ ನೋಡ್ತಾ ಇರ್ಬೋದು, ಇಲ್ಲಿ 42 ಯುನಿಕ್ ಕಮೆಂಟ್ಸ್ ಗಳು ಬಂದಿದೆ. ಈಗ ನಾವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡೋಣ. ಯಾರು ಗಿವ್ ಅವೇ ವಿನ್ನರ್ ಅಂತ ಹೇಳಿ ಇದು ಅನೌನ್ಸ್ ನ ಮಾಡುತ್ತೆ.
ಸೊ ಗುರು ಈಗ ನೋಡ್ತಾ ಇರ್ಬೋದು ಗಿವ್ ಅವೇ ವಿನ್ನರ್ ಅಕ್ವಾಟಿಕ್ ಫಿಶ್ ಝೋನ್ ಅನ್ನೋರು ಈ ಗಿವ್ ಅವೇ ವಿನ್ನರ್ ಆಗಿದ್ದಾರೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಹಾಗೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ. ನಾನು ನೆಕ್ಸ್ಟ್ ಏನೇನ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಹೇಳ್ತೀನಿ. ಹಾಗೆ ಇವ್ರು ಕಮೆಂಟ್ ಮಾಡಿರೋದು ಶರತ್ ಕೊಡಗು ಸೋಮವಾರ ಪೆಟ್ ಅಂತ ಹೇಳಿ ಇವ್ರು ಕಮೆಂಟ್ ಮಾಡಿದ್ದಾರೆ. ಸೊ ಇವರು ಈ ಗಿವ್ ಅವೇ ವಿನ್ನರ್ ಆಗಿರ್ತಾರೆ. ಇವರಿಗೆ ನಾನು ಯಾವ ಗಪ್ಪೀಸ್ ಕೊಡ್ತೀನಿ, ಯಾವತ್ ಕಳಿಸ್ತೀನಿ ಎಲ್ಲದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ಸುಮಾರು ಜನಕ್ಕೆ ಈ ಒಂದು ಟೈಮಲ್ಲಿ ಬೇಜಾರಾಗಿರುತ್ತೆ, ನಮ್ಗೆ ಫಿಶಸ್ ಸಿಕ್ಕಿಲ್ಲ. ನಮ್ಗೆ ಏನಾದ್ರು ಸಿಕ್ಕಿದ್ರೆ ನಾನು ಅದನ್ನ ಚೆನ್ನಾಗಿ ನೋಡ್ಕೊಂತಿದ್ದೆ, ಅಥವಾ ನನ್ನ ಹತ್ರ ಫಿಶಸ್ ತರಕ್ ದುಡ್ಡಿರ್ಲಿಲ್ಲ, ನನಗ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಸುಮಾರು ಜನ ಅನ್ಕೊಂಡಿರ್ತೀರಾ. ಬಟ್ ನಾನು ಏನ್ ಮಾಡಕ್ ಬರೋದಿಲ್ಲ, ನಾನ್ ಕೂಡ ಒಂದ್ ಟೈಮಲ್ಲಿ ಒಬ್ರಿಗೆ ಮಾತ್ರ ಫ್ರೀ ಆಗಿ ಕೊಡ್ಬೋದು. ಹಾಗೆ ನೀವು ಚಿಂತೆ ಮಾಡಬೇಡಿ, ಮುಂದೆ ಕೂಡ ನಮ್ಮ ಚಾನಲ್ ಅಲ್ಲಿ ಗಿವ್ ಅವೇಸ್ ಎಲ್ಲ ಬರ್ತಾ ಇರುತ್ತೆ. ಮುಂದೊಂದು ದಿನ ಪಾರ್ಟಿಸಿಪೇಟ್ ಮಾಡಿ ನೀವು ಕೂಡ ಗಿವ್ ಅವೇ ವಿನ್ನರ್ ಆಗ್ಬೋದು. ನಾನು ಕೊಡೋ 1 ಪೇರ್ ಫ್ರೀ ಫಿಶಸ್ ಇಂದ ಏನಾಗುತ್ತೆ ಗುರು, ಇದಕ್ಕೋಸ್ಕರ ಕಾಯ್ತಾ ಕೂರೋದಲ್ಲ. ನೀವೇ ಕಷ್ಟಪಟ್ಟು ದುಡ್ದು ಇದನ್ನೆಲ್ಲ ತಗೊಂಡಾಗ ಅದಕ್ಕೊಂದು ಬೆಲೆ ಇರುತ್ತೆ. ನೀವಾಗ ಅದನ್ನ ಸಾಯೋ ತನಕ ಚೆನ್ನಾಗಿ ನೋಡ್ಕೊಂತೀರ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಷ್ಟಾದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡ್ಬೋದು. ಇದೇ ತರ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ.